ವೆಲ್ಕಮ್ ಟು ಲತಾ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಫಿಶ್ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ 1.5 kg ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಫಿಶ್ ತೊಗೊಂಡಿದ್ದೀವಿ. ಮಸಾಲೆಗಳನ್ನ ಫಸ್ಟು ಮಿಕ್ಸಿ ಜಾರಿಗೆ ರುಬ್ಬೋಣ. 10 ಲವಂಗ, 1 ಇಂಚಷ್ಟು ಚಕ್ಕೆ, 1 ಇಂಚಷ್ಟು ಶುಂಠಿ, 10 ಕಾಳುಮೆಣಸು, 2 ಬೆಳ್ಳುಳ್ಳಿ, ಅರ್ಧ ಹುರಿದಿರುವಂತಹ ಮೆಂತೆಕಾಳು, 3 ಈರುಳ್ಳಿ ತೊಗೊಂಡಿದ್ದೀವಿ, 1 ಕಪ್ಪಷ್ಟು ತೆಂಗಿನಕಾಯಿ, ಹಾಗೆ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀವಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೋಬೇಕು. ಅದು ನುಣ್ಣಗೆ ರುಬ್ಕೊಂಡ್ಮೇಲೆ ಈಗ ಒಂದು ಪಾತ್ರೆಗೆ 1 ರಿಂದ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೆ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮಗೆ ಸಾರು ಯಾವ ರೀತಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸಾಂಬಾರು ಸ್ವಲ್ಪ ಗಟ್ಟಿಗೆ ಇದ್ದರೆ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಕುದಿಬೇಕಾದ್ರೆ ಫಸ್ಟು ತಲೆ ಭಾಗ ಇರುತ್ತಲ್ಲ ಫಿಶಿಂದು, ಅದನ್ನು ಕೆಳಗಡೆ ಹಾಕ್ಕೋಬೇಕು. ಆಮೇಲೆ ಇನ್ನುಳಿದ ಪೀಸ್ಗಳನ್ನ ನಿಧಾನಕ್ಕೆ ಮೇಲ್ಭಾಗದಿಂದ ಹಾಕ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀವಿ ಅಂತ. ಈ ರೀತಿ ಹಾಕ್ಕೊಳ್ಬೇಕು ನೀಟಾಗಿ. ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಮೇಲೆ ಈ ರೀತಿ ಮೇಲ್ಗಡೆಯಿಂದ ನಿಧಾನಕ್ಕೆ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ್ರೆ ಎಲ್ಲದಕ್ಕೂ ಮಸಾಲ ನೀಟಾಗಿ ಹತ್ತುತ್ತೆ. ಫಿಶ್ಶಿಗೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ, ಯಾಕಂದರೆ ಫಿಶಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ಳುತ್ತಲ್ಲ, ಸಾರು ತೆಳು ಆಗುತ್ತೆ. ನೋಡಿ ಈ ರೀತಿ ಮಾಡಬೇಕು ನೀಟಾಗಿ. ಆಮೇಲೆ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ನೋಡಿ ಈ ರೀತಿ ಆಗುತ್ತಲ್ಲ, ಈ ರೀತಿ ನೀಟಾಗಿ ಅಲ್ಲಾಡಿಸ್ಕೊಳ್ಬೇಕು. ಆಗ ಇನ್ನೂ ಚೆನ್ನಾಗಿ ಮಸಾಲ ಎಲ್ಲ ಹತ್ತುತ್ತೆ ಫಿಶ್ಶಿಗೆ. ಈಗ ಇನ್ನೂ ಒಂದು 5 ನಿಮಿಷ ಬಿಟ್ಬಿಟ್ಟು ಅದಕ್ಕೆ ಲಾಸ್ಟ್ ಫೈನಲ್ ಟಚ್ಚಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಜೊತೆ ಮುದ್ದೆನೂ ಚೆನ್ನಾಗಿರುತ್ತೆ, ರೈಸು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.